ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳ ಎಲ್ಲರಿಗೂ ನಮಸ್ಕಾರಗಳು. SSLC ವಾರ್ಷಿಕ ಪರೀಕ್ಷೆಯಲ್ಲಿ ವಿಜ್ಞಾನ ವಿಷಯದಲ್ಲಿ 100% ಕೇಳಬಹುದಾದ ಪ್ರಶ್ನೆಗಳನ್ನು ಇಟ್ಟುಕೊಂಡು ಒಂದು ವಿಡಿಯೋ ಸರಣಿ ಈಗಾಗಲೇ ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಆತ್ಮೀಯ ವಿದ್ಯಾರ್ಥಿಗಳ ಈ ವಿಡಿಯೋದಲ್ಲಿ ನೀವು ಕೇವಲ ಒಂದು 10 ನಿಂದ 15 ನಿಮಿಷ ವಿಡಿಯೋ ನೋಡಿದರೆ ನಿಮಗೆ 2 ರಿಂದ 4 ಅಂಕ ಆನ್ಯುವಲ್ ಎಕ್ಸಾಮಿನೇಷನಲ್ಲಿ 100% ಕೇಳ್ತಾರೆ. ಸೊ ಆತ್ಮೀಯ ವಿದ್ಯಾರ್ಥಿಗಳ ನೀವು ಪ್ರಥಮ ಬಾರಿಗೆ ಈ ವಿಡಿಯೋ ನೋಡ್ತಾ ಇದ್ದರೆ ಹಿಂದಿನ ವಿಡಿಯೋಗಳನ್ನು ಕೂಡ ಅಬ್ಸರ್ವೇಷನ್ ಮಾಡಿ ಕೇವಲ ಕೆಲವೇ ವಿಡಿಯೋಗಳನ್ನು ನೋಡೋದ್ರ ಮುಖಾಂತರ ಅತಿ ಹೆಚ್ಚಿನ ಅಂಕವನ್ನು ವಿಜ್ಞಾನದಲ್ಲಿ ನೀವು ತೆಗೆದುಕೊಳ್ಳಲಿಕ್ಕೆ 100% ಸಾಧ್ಯ ಇದೆ. ಸೊ ಬನ್ನಿ ನೋಡ್ತಾ ಹೋಗೋಣ. ಈ ವಿಡಿಯೋದಲ್ಲಿ ನಾವು ಏನು ಚರ್ಚೆ ಮಾಡ್ತೀವಿ ಅಂದರೆ ಇಲ್ಲಿ ಗಾಜಿನ ಪಟ್ಟಕದಿಂದ ಬೆಳಕಿನ ವರ್ಣ ವಿಭಜನೆ. ಇಲ್ಲಿ ಬಿಳಿ ಬೆಳಕಿನ ಕಿರಣವನ್ನು ಒಂದು ಗಾಜಿನ ಪಟ್ಟಕದ ಮುಖಾಂತರ ಪ್ರಿಸಮ್ ಮುಖಾಂತರ ಹಾಯಿಸಿದಾಗ ಅದು 7 ಬಣ್ಣಗಳಾಗಿ ವಿಭಜನೆ ಆಗುತ್ತೆ. ಸೊ ಆತ್ಮೀಯ ವಿದ್ಯಾರ್ಥಿಗಳು ಇಲ್ಲಿ ನೀವೇನು ಸ್ಟಡಿ ಮಾಡಬೇಕಂದ್ರೆ 7 ಬಣ್ಣಗಳು ಯಾವುದು? ವಿಬ್ ಗಯಾರ್ ಅಂತ, VIBGYOR, ವಿಬ್ ಗಯಾರ್ ಅಂತ ನೀವು ಅದನ್ನು ನೆನಪಿನಲ್ಲಿ ಇಟ್ಕೋಬೇಕು. ಅತ್ಯಂತ ಮೇಲ್ಭಾಗದಲ್ಲಿ R ಇದೆ. ಅತಿ ಹೆಚ್ಚಿನ ಒಂದು ವಕ್ರೀಭವನಕ್ಕೆ ಒಳಗಾಗಿರುವಂಥದ್ದು ವೈಲೆಟ್ ಇದೆ. ಸೊ ಇದು ಭಾಳ ಅತಿ ಕಡಿಮೆಯಾಗಿ ವಕ್ರೀಭವನ ಆಗಿರುವಂಥದ್ದು ಯಾವುದು? ರೆಡ್. ಸೊ ಈ ಕಲರ್ಸನ್ನು ನೀವು ನೋಟ್ ಮಾಡ್ಕೋಬೇಕು. ಇಷ್ಟು ಸಾಕು. ಈಗ ನೆಕ್ಸ್ಟ್ ಬರುವಂಥದ್ದು ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ. ನಿಮಗೆ ಆನ್ಯುವಲ್ ಎಕ್ಸಾಮಿನೇಷನಲ್ಲಿ ಇದ್ರ ಮೇಲೆ ಖಂಡಿತವಾಗಿ ಪ್ರಶ್ನೆ ಬರುತ್ತೆ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಪ್ರಿಸಮನ್ನು ತೆಗೆದುಕೊಂಡಿದ್ದಾರೆ 2. ಸೊ ನೋಡಿ, ಈ 2 ಪ್ರಿಸಮ್ಗಳನ್ನು ಗಾಜಿನ ಪಟ್ಟಕವನ್ನು ತೆಗೆದುಕೊಂಡಿದ್ದಾರೆ. ಚಿತ್ರದಲ್ಲಿ ಗಮನಿಸಿ, ಒಂದು ನೇರವಾಗಿ ಇಟ್ಟಿದ್ದಾರೆ. ಸೊ ಈ ಪ್ರಿಸಮ್ ಮುಖಾಂತರ ಗಾಜಿನ ಪಟ್ಟಕದ ಮುಖಾಂತರ ಬೆಳಕಿನ ಕಿರಣವನ್ನು ಹಾಯಿಸ್ತಾರೆ. ಈಗಾಗಲೇ ನಮ್ಗೆ ಗೊತ್ತಿದೆ, ಬೆಳಕಿನ ಕಿರಣ ಗಾಜಿನ ಪಟ್ಟಕದ ಮುಖಾಂತರ ಹಾಯಿದಾಗ ನಮಗೆ 7 ಬಣ್ಣಗಳಾಗಿ ವಿಭಜನೆ ಆಗುತ್ತೆ ಅಂತ ನಮಗೆ ಕ್ಲಿಯರ್ ಇದೆ. ಸರಿ, ಈಗ ವಿಭಜನೆ ಆದ ನಂತರ ಏನಾಗುತ್ತೆ ಅಂದರೆ ಅಲ್ಲಿ 7 ಬಣ್ಣಗಳಾಯಿತು. ಸೊ ಮುಂದೆ ಮತ್ತೊಂದು ಗಾಜಿನ ಪಟ್ಟಕ ತೆಗೆದುಕೊಂಡು ಅದನ್ನು ತಲೆ ಕೆಳಗಾಗಿ ಇರಿಸ್ತಾರೆ. ಆಗ ಅಲ್ಲಿ ಏನಾಗುತ್ತೆ ಅಂದರೆ ಆ 7 ಬಣ್ಣಗಳು ಮತ್ತೆ ಸಂಯೋಜನೆ ಹೊಂದಿ ಬಿಳಿ ಬಣ್ಣದ ರೋಹಿತ, ಬಿಳಿ ಬಣ್ಣದ ಕಿರಣ ಹೊರಹೊಮ್ಮುತ್ತದೆ. ಸೊ ಇದರಿಂದ ನಮಗೇನು ಕ್ಲಿಯರ್ ಆಯಿತು? ಬಿಳಿ ಬಣ್ಣದ ರೋಹಿತದಿಂದ 7 ಬಣ್ಣಗಳು ಹೊರಹೊಮ್ಮುವು. ಆ 7 ಬಣ್ಣಗಳನ್ನು ಸಂಯೋಜನೆ ಮಾಡಿದಾಗ ನಮಗೆ ಮತ್ತೆ ಬಿಳಿ ಬಣ್ಣ ಬರುತ್ತೆ. ಸೊ ಇದೇ ಈ ಒಂದು ಎಕ್ಸ್ಪೆರಿಮೆಂಟಿನ ಕಾನ್ಸೆಪ್ಟ್. ಇದು ಎಕ್ಸಾಮ್ನಲ್ಲಿ 2 ಅಂಕಕ್ಕೆ ಕೇಳ್ತಾರೆ. ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ ಅಂದರೆ ಬಿಳಿ ಬಣ್ಣದ ರೋಹಿತವನ್ನು ವಿಭಜನೆ ಮಾಡೋದು, ವಿಭಜನೆ ಮಾಡಿದ ಬಣ್ಣಗಳನ್ನು ಪುನರ್ ಸಂಯೋಜನೆ ಮಾಡುವಂಥದ್ದು ಇದೆ. ಸೊ ಚಿತ್ರ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಎಕ್ಸ್ಪ್ಲನೇಷನ್ 3 to 4ನಲ್ಲಿರಬೇಕು. ಲೈನ್ಸ್ನಲ್ಲಿ ಪಾಯಿಂಟ್ಸನ್ನು ಮಾಡಿ ಬರೀರಿ. 100% ಎಕ್ಸಾಮ್ನಲ್ಲಿ ನಿಮಗೆ ಇದು ಕೇಳ್ತಾರೆ. ಸೊ ಇದಾದ ಮೇಲೆ ನೆಕ್ಸ್ಟ್ ಬರುವಂಥದ್ದು ವಕ್ರೀಭವನ. ಸೊ ವಕ್ರೀಭವನದಲ್ಲಿ ನಿಮಗೆ ಕೇಳುವಂಥ ಪ್ರಶ್ನೆ ನೇರವಾಗಿ ಹೇಳ್ತೀನಿ ನಾನು. ರಾತ್ರಿಯಲ್ಲಿ ನಕ್ಷತ್ರಗಳು ಮಿನುಗುವಿಕೆಗೆ ಕಾರಣ ಯಾವುದು ಅಂತ ಕೇಳಿದಾಗ ವಕ್ರೀಭವನ ಅಂತ ಹೇಳಬೇಕು. ಇದು ಭಾಳ ಯಾವ ವಿದ್ಯಮಾನದಿಂದ ನಕ್ಷತ್ರಗಳು ಮಿನುಗುತ್ತವೆ ಅಂದರೆ ವಕ್ರೀಭವನ. ಇದು ಒಂದು. ಆಮೇಲೆ ಗ್ರಹಗಳು ಏಕೆ ಮಿನುಗೋದಿಲ್ಲ ಅಂತ ನಿಮಗೆ ಅಪ್ಲೈಡ್ ಟೈಪ್ ಕ್ವಶನ್ಸ್ ಕೇಳ್ಬೋದು. ಆಗ ಗ್ರಹಗಳು ನಕ್ಷತ್ರಗಳಿಗೆ ಹೋಲಿಸಿದಾಗ ಭಾಳಷ್ಟು ಹತ್ತಿರದಲ್ಲಿರುವುದರಿಂದ ಅವು ಮಿನುಗೋದಿಲ್ಲ ಅಂತ ಹೇಳಬೇಕು. ಇಷ್ಟು ಸಿಂಗಲ್ ಲೈನ್ ಸಾಕು. ನಿಮ್ಮ ಹೆಚ್ಚಿನ ಸಮಯ ತೆಗೆದುಕೊಳ್ಳೋದಿಲ್ಲ, ಕಡಿಮೆ ಸಮಯ ತೆಗೆದುಕೊಂಡು ಹೆಚ್ಚಿನ ಅಂಕಗಳನ್ನು ಕೊಡುವಂಥ ಪ್ರಯತ್ನ ನಾನು ಮಾಡ್ತೀನಿ ಇಲ್ಲಿ. ಸೊ ನೆಕ್ಸ್ಟು ಸೂರ್ಯೋದಯ ಮತ್ತು ಸೂರ್ಯಾಸ್ತ. ಸೂರ್ಯೋದಯ ಮತ್ತು ಸೂರ್ಯಾಸ್ತದಲ್ಲಿ ಭಾಳ ಇಂಪಾರ್ಟೆಂಟ್. ಇಲ್ಲಿ 2 ನಿಮಿಷ ಮೊದಲು ಅಥವಾ ಸೂರ್ಯಾಸ್ತದ 2 ನಿಮಿಷ ನಂತರ ನಮಗೆ ಬೆಳಕು ಕಾಣುತ್ತೆ ಅಥವಾ ಸೂರ್ಯ ಕಾಣ್ತಾನೆ. ಸೂರ್ಯೋದಯಕ್ಕಿಂತ 2 ನಿಮಿಷ ಮೊದಲೇ ನಮಗೆ ಬೆಳಕು ಬರುತ್ತೆ. ಸೂರ್ಯಾಸ್ತದ ನಂತರ 2 ನಿಮಿಷದವರೆಗೂ ಕೂಡ ಇನ್ನೂ ನಮಗೆ ಬೆಳಕು ಕಾಣುತ್ತೆ. ಇದು ಯಾಕೆ ಅಂದರೆ ಬೆಳಕಿನ ವಕ್ರೀಭವನ ಅಂತ ಹೇಳಬೇಕು. ಭಾಳ ಇಂಪಾರ್ಟೆಂಟ್ ಇದೆ. ಆತ್ಮೀಯ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗುವಂಥದ್ದಿದೆ ಇಲ್ಲಿ. ಯಾಕಂದರೆ ಇನ್ನೂ ಒಂದು ಹೇಳ್ತೀನಿ, ಸೂರ್ಯ ಉದಯಿಸುವಾಗ ಹಾಗೂ ಅಸ್ತ ಆಗುವಾಗ ಕೆಂಪು ಬಣ್ಣ ಯಾಕೆ ಕಾಣ್ತಾನೆ ಅಂದರೆ ಅದು ಚದುರುವಿಕೆ ಅಂತ ಹೇಳಬೇಕು. ಕೆಂಪು ಬಣ್ಣ ಕಾಣಲಿಕ್ಕೆ ಚದುರುವಿಕೆ ಕಾರಣ ಆದರೆ ಸೂರ್ಯ ಹುಟ್ಟೋದಕ್ಕಿಂತ 2 ನಿಮಿಷ ಮೊದಲು, ಸೂರ್ಯಾಸ್ತದ ನಂತರ 2 ನಿಮಿಷ ನಂತರ ಕೂಡ ಯಾಕೆ ಬೆಳಕು ಗೋಚರಿಸುತ್ತೆ ಅಂದರೆ ಅದು ವಕ್ರೀಭವನ. ಜಸ್ಟ್ ಮೈನ್ಯೂಟ್ ಆಗಿರುವಂಥ ಭಾಳ ಸ್ವಲ್ಪ ಡಿಫರೆನ್ಸ್ ಇದರಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಸೊ ಇದು ನೋಡಿ, ಇದಿಷ್ಟು ಇಂಪಾರ್ಟೆಂಟು. ನೋಡಿ, ಆಕಾಶ ನೀಲಿ ಬಣ್ಣ ಏಕಿದೆ? ಅದು ಬೆಳಕಿನ ಚದುರುವಿಕೆ. ಮತ್ತು ಸಮುದ್ರದ ನೀರು ನೀಲಿ ಯಾಕೆ ಕಾಣುತ್ತೆ? ಅದು ಬೆಳಕಿನ ಚದುರುವಿಕೆ. ಮತ್ತು ಸೂರ್ಯ ಮುಳುಗುವಾಗ, ಅಸ್ತ ಆಗುವಾಗ, ಮುಳುಗುವಾಗ ಮತ್ತು ಉದಯವಾಗುವಾಗ ಏಕೆ ಕೆಂಪು ಕಾಣುತ್ತಾನೆ? ಅದು ಕೂಡ ಬೆಳಕಿನ ಚದುರುವಿಕೆ. ಇದು ನೋಡಿ, 2 ಡಿಫರೆನ್ಸನ್ನು ಮಾಡ್ಕೊಳ್ಳಿ. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದಿಷ್ಟು ಅಂಶಗಳಿದೆ. ಅದಕ್ಕಾಗಿ ಇನ್ನೂ ಅಪ್ಲೈಡ್ ಕ್ವಶನ್ಸ್ ಹಿಂಗೆ ಕೇಳ್ಬೋದು ನಿಮಗೆ. ಏನಂದರೆ ಅಪಾಯದ ಸಂಕೇತಗಳಲ್ಲಿ ಏನಾದರೂ ಅಲಾರಾಮ್ಸ್ ಇರುತ್ತಲ್ಲ, ಅಪಾಯದ ಸಂಕೇತಗಳಲ್ಲಿ ಕೆಂಪು ಬಣ್ಣವನ್ನೇ ಬಳಸ್ತೀವಿ. ಉದಾಹರಣೆಗೆ ಬ್ಯಾಂಕಿನಲ್ಲಿ ಬೆಂಕಿಯನ್ನು ಹೊತ್ಕೊಂಡು ಏನಾದರೂ ಅಪಾಯ ಆಗ್ಬೋದಲ್ಲ. ಸೊ ಅಂಥ ಅಲಾರಾಮ್ಸ್ಗಳಲ್ಲಿ ಯಾವ ರೀತಿ ಲೈಟ್ ಬರುತ್ತೆ ಅಂದರೆ ರೆಡ್ ಲೈಟ್ ಇರುತ್ತೆ. ಟ್ರಾಫಿಕ್ನಲ್ಲಿ ಕೂಡ ಸ್ಟಾಪ್ ಅಂತ ಹೇಳುವಾಗ ಅದನ್ನು ರೆಡ್ ಲೈಟನ್ನೇ ಬಳಸ್ತೀವಿ ನಾವು. ಯಾಕೆ ಕೆಂಪು ಬಣ್ಣವನ್ನು? ರೈಲ್ವೆಯಲ್ಲಿ ಕೂಡ ಅದನ್ನು ಸ್ಟಾಪ್ ಮಾಡುವಾಗ ಕೆಂಪು ಬಣ್ಣದ ಬಾವುಟವನ್ನೇ ಬಳಸ್ತೀವಿ. ಯಾಕಂದರೆ ಕೆಂಪು ಬಣ್ಣ ಏನಿದೆ ಅದು ಹೆಚ್ಚಿನ ಬೆಳಕನ್ನು ಚದುರುವಿಕೆ ಮಾಡೋದಿಲ್ಲ. ಸೊ ಅವಾಗ ಏನಾಗುತ್ತೆ ಅಂದರೆ ದೂರದಿಂದ ನೋಡಿದರೂ ಕೂಡ ಅದು ಕೆಂಪಾಗೇ ಕಾಣುತ್ತೆ.
ಸೊ ಬೇರೆ ಬಣ್ಣಗಳ ಒಂದು ಲೈಟ್ಗಳನ್ನು, ಬಲ್ಬ್ಗಳನ್ನು, ಬಾವುಟಗಳನ್ನು ಬಳಸಿದರೆ ದೂರದಿಂದ ನೋಡುವಾಗ ಮಧ್ಯದಲ್ಲಿರುವಂಥ ಕಣಗಳು ಬೆಳಕಿನ ಚದುರುವಿಕೆ ಉಂಟು ಮಾಡಿ ಆ ಬಾವುಟದ ಬಣ್ಣ ನಮಗೆ ಬೇರೆಯಾಗಿ ಕಾಣಲಿಕ್ಕೆ ಸಾಧ್ಯ. ಸೊ ಇದು ನಿಮಗೆ ಅಪ್ಲೈಡ್ ಕ್ವಶನ್ಸ್ ಇರುತ್ತೆ. ಅಪಾಯದ ಸಂಕೇತಗಳು ವಿಶೇಷವಾಗಿ ಯಾಕೆ ಕೆಂಪು ಬಣ್ಣ? ಸೊ ನೋಡು, ರಸ್ತೆಯ ಮಧ್ಯದಲ್ಲಿ ಕೆಂಪು ಬಣ್ಣದ ಒಂದು ಲೈಟ್ಸನ್ನು ಹಾಕಿರ್ತಾರೆ ನೋಡಿ ಡಿವೈಡರ್ಸ್ನಲ್ಲಿ. ಯಾಕೆ ಕೆಂಪು ಬಣ್ಣ ಅಂದರೆ ಅದನ್ನು ಸರಿಯಾಗಿ ಕಾಣಲಿ ಅಂತ. ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಇದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳು, ತಾವಿಲ್ಲಿ ಗಮನಿಸ್ತಾ ಇದ್ರಿ ಇಷ್ಟೊಂದಿದೆ. ಸೊ ಈ ಒಂದು ಬೆಳಕಿನ ಚದುರುವಿಕೆ, ಬೆಳಕಿನ ವಕ್ರೀಭವನ, ಇವು ಎರಡೂನಲ್ಲಿ ನೀವು ಏನು ಮಾಡಬೇಕಂದ್ರೆ ಎಕ್ಸಾಂಪಲ್ಸ್ ಏನು ಕೊಟ್ಟಿದ್ದಾರೆ ಇಲ್ಲಿ, ಆ ಎಕ್ಸಾಂಪಲ್ಸ್ಗಳನ್ನು ಮಾಡ್ಕೊಳ್ಳಿ. 100% ಚದುರುವಿಕೆ ಮತ್ತು ವಕ್ರೀಭವನದ ಅಡಿಯಲ್ಲಿ ನಿಮಗೆ ಒಂದು ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಫಿಕ್ಸ್ಡ್ ಕ್ವಶನ್ಸ್ ಇರ್ತದೆ. ಸೊ ಇದು ಕೂಡ ಆದೆ. ಆಮೇಲೆ ಟಿಂಡಾಲ್ ಪರಿಣಾಮ ಅಂತ ಇದು ಕೂಡ ಇದೆ. ಟಿಂಡಾಲ್ ಪರಿಣಾಮ ಅಂದರೆ ಕಲೀಲ ವಸ್ತುಗಳ ಮುಖಾಂತರ ಬೆಳಕಿನ ಕಿರಣ ಹಾಯಿಸಿದಾಗ ಆ ಬೆಳಕಿನ ಕಿರಣಗಳನ್ನು ಕಲೀಲದಲ್ಲಿರುವಂತಹ ಕಣಗಳು ಚದುರಿಸ್ತವೆ. ಸೊ ಇದರಿಂದ ಆ ಬೆಳಕಿನ ಪದ ಏನು ಕಿರಣ ಪಥ ಹಾದು ಹೋಗ್ತದೆ, ಆ ಪಥ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಸೊ ಇವತ್ತೇ ಮನೆಯಲ್ಲಿ ಹೋಗಿ ಒಂದು ಗಾಜಿನ ಗ್ಲಾಸ್ ತಗೊಳ್ಳಿ ಅಥವಾ ಪ್ಲಾಸ್ಟಿಕ್ ಗ್ಲಾಸನ್ನು ತೆಗೆದುಕೊಂಡು ಅದರಲ್ಲಿ ಒಂದಿಷ್ಟು ಹಾಲನ್ನು ಹಾಕಿ ಅದ್ರ ಮುಖಾಂತರ ಬೆಳಕನ್ನು ಹಾಯಿಸಿ. ಸೊ ಮತ್ತೊಂದು ಗ್ಲಾಸ್ನಲ್ಲಿ ಶುದ್ಧವಾದ ನೀರನ್ನು ತೆಗೆದುಕೊಂಡು ಬೆಳಕನ್ನು ಹಾಯಿಸಿ. ಶುದ್ಧವಾದ ನೀರಿನಲ್ಲಿ ಹಾದು ಹೋಗಿರುವಂಥ ಬೆಳಕಿನ ಕಿರಣ ನಿಮಗೆ ಸ್ಪಷ್ಟವಾಗಿ ಕಾಣೋದಿಲ್ಲ, ಬಟ್ ಹಾಲಿನ ಮುಖಾಂತರ ಹಾದು ಹೋಗುವ ಬೆಳಕಿನ ಕಿರಣ ನಿಮಗೆ ಸ್ಪಷ್ಟವಾಗಿ ಕಾಣ್ತದೆ. ಇದನ್ನು ನಾವು ಟಿಂಡಾಲ್ ಪರಿಣಾಮಕ್ಕೆ ಹೋಲಿಸ್ಬೋದು. ಇನ್ನೊಂದು ಬ್ರೌನಿನ್ ಮೂಮೆಂಟ್ ಅಂತ. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ನೀರಿನಲ್ಲಿ ಪರಾಗ ರೇಣುಗಳನ್ನು ಹಾಕಿದಾಗ ಅದು ಜಿಗ್ಜಾಗ್ ಮೂಮೆಂಟ್, ಜಿಗ್ಜಾಗ್ ರೀತಿಯಲ್ಲಿ ಚಲನೆ ಮಾಡುತ್ತೆ. ಇದು ಬ್ರೌನಿಯನ್ ಚಲನೆ ಅಂತ ಕೂಡ ನಾವು ಹೇಳ್ತೇವೆ. ಸೊ ಆತ್ಮೀಯ ವಿದ್ಯಾರ್ಥಿಗಳ ಜಸ್ಟ್ 7 to 8 ಮಿನಿಟ್ಸ್ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಿ. ಖಂಡಿತವಾಗಿ ಕೂಡ ಈ ವಿಡಿಯೋದಿಂದ 2 ರಿಂದ 4 ಅಂಕಗಳು ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಬರ್ತವೆ. ಸೊ ಇದನ್ನು ಹೊರತುಪಡಿಸಿ ಸಾಕಷ್ಟು ವಿಜ್ಞಾನಕ್ಕೆ ಸಂಬಂಧಿಸಿದ ಕಂಟೆಂಟ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದೆ, ಅದನ್ನು ಕೂಡ ನೋಡಿ. ಹಾಗೂ ಜೊತೆಯಲ್ಲಿ ಗೂಗಲ್ನಲ್ಲಿ ಹೋಗಿ ರಾಘವೇಂದ್ರ ಕೊದಂಪುರ್ ಅಂತ ಟೈಪ್ ಮಾಡಿದ್ರೆ ನಮ್ಮ ವೆಬ್ಸೈಟ್ ಕೂಡ ಇದೆ. ವೆಬ್ಸೈಟ್ನಲ್ಲಿ ಕೂಡ ನಿಮಗೆ ಸಾಕಷ್ಟು PDF-ನಲ್ಲಿ ನೋಟ್ಸ್ ಇದೆ, ಆನ್ಲೈನ್ ಟೆಸ್ಟ್ ಇದೆ, ಎಲ್ಲ SSLC ಕಂಟೆಂಟ್ ನಿಮಗೆ 80ಕ್ಕೆ 80 ಔಟ್ ಆಫ್ ಔಟ್ ಸ್ಕೋರ್ ಮಾಡುವಲ್ಲಿ ಯಾವುದೂ ಕೂಡ ತಡೆಯುವ ಹಾಗಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಚಾನಲ್ ಮತ್ತು ವೆಬ್ಸೈಟ್ ನಿಮಗೆ ಸಪೋರ್ಟಿವ್ ಆಗಿರ್ತದೆ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.